ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರುತಿ ಜನಾರ್ದನ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಸರಗೂರು ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ವಿಜಿಭವ ಯೂಟ್ಯೂಬ್ ಚಾನಲಲ್ಲಿ ಮೆಂಟಲ್ ಎಬಿಲಿಟಿ ಸೀರೀಸಲ್ಲಿ HCF ಮತ್ತು LCM ಬೇಸ್ಡ್ ಆಗಿರುವಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. HCF ಮತ್ತು LCM ಅಂತಂದರೆ ಮಾಸಹ ಮತ್ತು ಲಾಸಹ. ಇದನ್ನು ನಾವು ಸ್ಕೂಲಿಂದನೂ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ವೆಶನ್ ಪೇಪರಲ್ಲೂ ಕೂಡ ನಾವು ಗಮನಿಸೋದಾದರೆ ಬಹುತೇಕ ಈಸಿ ಲೆವೆಲಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ಕ್ವೆಶನ್ ಪೇಪರ್ಸಲ್ಲೂ ಕೂಡ ಬರುವಂತಹ ಒಂದು ಸೆಟ್ ಆಫ್ ಕ್ವೆಶನ್ಸು HCF ಮತ್ತು LCMದು. ಸೊ ಇವತ್ತಿನ ಈ ಸೆಷನ್ನಲ್ಲಿ ನಾವು HCF ಮತ್ತು LCMನ ಅರ್ಥ ಏನು, ಅದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗಿರುವಂಥ ಒಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಮೊದಲನೇದಾಗಿ HCF ಅಂತಂದರೆ ಏನು, LCM ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು 3 ಸಂಖ್ಯೆಗಳನ್ನು ತಗೊಳ್ತೀನಿ. 4, 8, 12 ಅನ್ನುವಂಥ 3 ಸಂಖ್ಯೆಗಳು. ಸೊ ಈ 3 ಸಂಖ್ಯೆಗಳು ಯಾವ ಒಂದು ನಂಬರಿನ ಟೇಬಲ್ಸಲ್ಲಿ ಭಾಗ ಆಗತ್ತೆ ಅಂತ ನಾವು ನೋಡೋದಾದರೆ ಆ ಒಂದು ಸಂಖ್ಯೆನ ನಾವು ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿ ನಾವು ಗಮನಿಸೋದಾದರೆ ನಾವು ಈಗಾಗಲೇ ಟೆಸ್ಟ್ ಆಫ್ ಡಿವಿಸಿಬಿಲಿಟಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ವಿಡಿಯೋವನ್ನು ಮಾಡಿದ್ದೀವಿ. ಸೊ ನೀವು ಅದನ್ನು ಕೂಡ ಮೊದಲು ಗಮನಿಸಿ, ಅದು ನಿಮಗೆ ಈ ಒಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ ಹೆಚ್ಚು ಉಪಯುಕ್ತ ಆಗುತ್ತೆ. ಸೊ 4, 8 ಮತ್ತು 12 ಇವೆಲ್ಲವೂ ಕೂಡ ಈವನ್ ನಂಬರ್ಸ್ ಆಗಿರೋದ್ರಿಂದ, ಸಮಸಂಖ್ಯೆಗಳಾಗಿರೋದ್ರಿಂದ ಈ 3 ನಂಬರ್ಗಳು ಎರಡರ ಮಗ್ಗಿನಲ್ಲಿ ಹೋಗುತ್ತೆ. ಅಂದರೆ 2ಅನ್ನು ಯೂಸ್ ಮಾಡಿದ್ರೆ 3 ಸಂಖ್ಯೆಗಳು ಭಾಗ ಆಗ್ತವೆ. ಅದರ ಜೊತೆಗೆ 4ಅನ್ನು ಯೂಸ್ ಮಾಡಿದ್ರೆ ಈ 3 ಸಂಖ್ಯೆಗಳು ಭಾಗ ಆಗ್ತವೆ. 4 1s are 4, 4 2s are 8, 4 3s are 12. ಸೊ 2ರಲ್ಲಿ ಮತ್ತೆ 4ರ ಮಗ್ಗಿನಲ್ಲಿ ಈ 3 ಸಂಖ್ಯೆಗಳು ಬರ್ತವೆ. ಇವುಗಳಲ್ಲಿ ಈ ಹೈಯೆಸ್ಟ್ ನಂಬರ್ ಅಂತ ನಾವೇನು ಕರಿತೀವಿ ಅದು HCF ಅಥವಾ ಮಾಸಹ. ಸೊ HCF ಅಂತಂದ್ರೆ ಯಾವ ದೊಡ್ಡ ಸಂಖ್ಯೆ, ಈ 3 ನಂಬರ್ಸು, ಯಾವ ದೊಡ್ಡ ಸಂಖ್ಯೆಯ ಟೇಬಲ್ಸ್ ಅಲ್ಲಿ ಈ 3 ಸಂಖ್ಯೆಗಳು ಬರುತ್ತವೆ, ಅವು ಆ ಒಂದು ಸಂಖ್ಯೆ ನಮಗೆ HCF ಅಂತ ಕರಿತೀವಿ. ಹಾಗೆ ಲಾಸಹ ಅಂತಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್, ಲಘೋತ್ತಮ ಸಾಮಾನ್ಯ ಅಪವರ್ತನ ಅಥವಾ ಲಘೋತ್ತಮ ಸಾಮಾನ್ಯ ಗುಣಕ ಅಂತ ಕರಿತೀವಿ. ಸೊ ಇಲ್ಲಿ ಏನ್ ಬರುತ್ತೆ, ಇದೇ ನಂಬರ್ಸ್ ಅನ್ನ ತಗೊಳ್ಳೋಣ. LCM ಅಂತಂದ್ರೆ ಈ 3 ಸಂಖ್ಯೆಗಳ ಮಗ್ಗಿನಲ್ಲಿ ಅಥವಾ ಟೇಬಲ್ಸ್ ಅಲ್ಲಿ ಬರುವಂತಹ ಒಂದು ಸಂಖ್ಯೆ ಅಥವಾ ಅತಿ ಕಡಿಮೆ ಸಂಖ್ಯೆ, ಅತಿ ಕಡಿಮೆ ವ್ಯಾಲ್ಯೂ ಇರುವಂತಹ ಒಂದು ಸಂಖ್ಯೆ. ಸೊ 4 ಟೇಬಲ್ಸ್ ಅಲ್ಲೂ ಬರಬೇಕು, 8ರ ಟೇಬಲ್ಸ್ ಅಲ್ಲೂ ಬರಬೇಕು, 12ರ ಟೇಬಲ್ಸ್ ಅಲ್ಲೂ ಬರುವಂತಹ ಒಂದು ಸಂಖ್ಯೆ ಅದು LCM. ಫಾರ್ ಎಕ್ಸಾಂಪಲ್ ಇಲ್ಲಿ 24 ಇದಕ್ಕೆ LCM ಆಗತ್ತೆ. ಹೇಗೆ ಬರುತ್ತೆ 24? 4 × 6 24, 8 × 3 24, 12 × 2 24. 24ಕ್ಕಿಂತ ಕಡಿಮೆ ಇರುವಂತಹ ಯಾವ ಸಂಖ್ಯೆ ಕೂಡ ಈ 3 ಸಂಖ್ಯೆಗಳ ಟೇಬಲ್ಸ್ ಅಲ್ಲಿ ಬರೋದಿಲ್ಲ. ಸೊ ಈ 4, 8 ಮತ್ತೆ 12 ಟೇಬಲ್ಸ್ ಅಲ್ಲಿ ಬರುವಂತಹ ಅತಿ ಲೋವೆಸ್ಟ್ ವ್ಯಾಲ್ಯೂ ಇರುವಂತಹ ಸಂಖ್ಯೆಯನ್ನ ನಾವು LCM ಅಂತ ಕರಿತೀವಿ. ಸೊ HCF ಮತ್ತೆ LCM ನ ಅರ್ಥ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. HCF ಅಂತಂದ್ರೆ ಯಾವ ಟೇಬಲ್ ಅಲ್ಲಿ ಈ 3 ಸಂಖ್ಯೆಗಳು ಬರುತ್ತವೆ ಅವು HCF ಆಗತ್ತೆ. ಯಾವ ಸಂಖ್ಯೆ ಈ 3ರ ಟೇಬಲ್ ಅಲ್ಲೂ ಬರುತ್ತೆ ಅದು LCM ಆಗತ್ತೆ. ಸೊ ಈ 4, 8 ಮತ್ತೆ 12ಗೆ HCF ಬಂದು 4, ಹಾಗೇನೆ 4, 8 ಮತ್ತೆ 12ಗೆ LCM ಬಂದು 24 ಆಗತ್ತೆ. ಸೊ ನಿಮಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆದ್ರೆ ನೀವು HCF ಮತ್ತೆ LCMನ ಬೇಸಿಸ್ ಮೇಲೆ ಇರುವಂತಹ ಎಲ್ಲ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬಹುದು. ಸೊ ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರುವಂಥದ್ದು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. HCF ಅಂತ ಬಂದಾಗ ಕೊಟ್ಟಿರುವಂತಹ ಸಂಖ್ಯೆಗಳ ಅತಿ ಕಡಿಮೆ ವ್ಯಾಲ್ಯೂ ಅಥವಾ ಅದಕ್ಕಿಂತ ಕಡಿಮೆ ಇರುತ್ತೆ. HCFನ ವ್ಯಾಲ್ಯೂ ಯಾವಾಗಲೂ ಕೂಡ ಅತಿ ಕಡಿಮೆ ವ್ಯಾಲ್ಯೂ, ಅಂದ್ರೆ ಕೊಟ್ಟಿರುವಂತಹ ಸಂಖ್ಯೆಗಳ ಅತಿ ಕಡಿಮೆ ವ್ಯಾಲ್ಯೂ ಅಥವಾ ಅದಕ್ಕಿಂತ ಕಡಿಮೆ ಇರುತ್ತೆ. ಅದೇ LCM ಅಂತ ಬಂದಾಗ ಕೊಟ್ಟಿರುವಂತಹ ಸಂಖ್ಯೆಗಳ ಅತಿ ಹೆಚ್ಚಿನ ವ್ಯಾಲ್ಯೂ ಅಥವಾ ಅದಕ್ಕಿಂತ ಜಾಸ್ತಿ ಇರುತ್ತೆ. ಸೊ HCF ಮತ್ತೆ LCM ಅನ್ನ ಈ ರೀತಿಯಾಗಿ ನಾವು ಐಡೆಂಟಿಫೈ ಮಾಡಬಹುದು. ಸೊ ನಮಗೆ ಕೊಟ್ಟಿರುವಂತಹ ಸಂಖ್ಯೆಗಳಿಗಿಂತ ಕಡಿಮೆ ವ್ಯಾಲ್ಯೂ ಇರುವಂತಹ ಸಂಖ್ಯೆ ಬೇಕಾ, ಹಾಗಿದ್ರೆ ಇಟ್ ಹ್ಯಾಸ್ ಟು ಬಿ HCF, ಇಟ್ ಕೆನಾಟ್ ಬಿ LCM. ಹಾಗೇನೆ ಕೊಟ್ಟಿರುವಂತಹ ಸಂಖ್ಯೆಗಳ ಹೈಯೆಸ್ಟ್ ನಂಬರ್ ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕಾ. ಸೊ ಆ ಆನ್ಸರ್ ನಮಗೆ ಗೊತ್ತಾಗುತ್ತಲ್ವಾ, ಒಂದು ಕ್ವೆಶನ್ ನೋಡಿದ ತಕ್ಷಣ ಈ ವ್ಯಾಲ್ಯೂ ಇಷ್ಟಕ್ಕಿಂತ ಜಾಸ್ತಿ ಇರುತ್ತೆ ಅಥವಾ ಇದಕ್ಕಿಂತ ಕಡಿಮೆ ಇರುತ್ತೆ ಅಂತ ಗೊತ್ತಾಗ್ಬಿಡತ್ತೆ ನಮಗೆ. ಸೊ ಅದರ ಬೇಸಿಸ್ ಮೇಲೆ ನಾವು ಆರಾಮಾಗಿ ಇದು HCF LCM ಅನ್ನೋಂಥದ್ದನ್ನ ಐಡೆಂಟಿಫೈ ಡೆಫಿನೆಟ್ ಆಗಿ ಮಾಡ್ಬೋದಾಗತ್ತೆ. ಸೊ ಇನ್ನೊಂದು ಕಾನ್ಸೆಪ್ಟ್ ಇಲ್ಲಿ HCF × LCM is equal to A × B. ಸೊ 2 ಸಂಖ್ಯೆಗಳು ಕೊಟ್ಟಾಗ HCF ಮತ್ತೆ LCM ಏನು ಗುಣಿಸಿದಾಗ ಏನು ವ್ಯಾಲ್ಯೂ ಬರುತ್ತೆ ಅದು ಇಸ್ ಈಕ್ವಲ್ ಟು ಕೊಟ್ಟಿರುವಂತಹ 2 ಸಂಖ್ಯೆಗಳನ್ನ ಗುಣಿಸಿದಾಗ ಏನು ವ್ಯಾಲ್ಯೂ ಬರುತ್ತೆ ಅವೆರಡು ಒಂದೇ ಆಗಿರುತ್ತೆ. ಸೊ ಇದು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ HCF ಅಂಡ್ LCM. ಸೊ ಯಾವ್ದಾದ್ರು ಸಂಖ್ಯೆಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ನಾವು ಈ ಫಾರ್ಮುಲಾವನ್ನ ಬಳಸ್ತೀವಿ. ಬಟ್ ಅದರ್ವೈಸ್ ಬೇಸಿಕಲಿ ನಮಗೆ ಅರ್ಥ ಗೊತ್ತಿರಬೇಕು, HCF ಮತ್ತೆ LCM ಅರ್ಥ ಗೊತ್ತಿರಬೇಕು. ಮತ್ತೆ ಈ ಒಂದು ಕಾನ್ಸೆಪ್ಟ್ ಗೊತ್ತಿದ್ದಾಗ
ಇಟ್ ಈಸ್ ಈಸಿ ಫಾರ್ ಅಸ್ ಟು ಐಡೆಂಟಿಫೈ. ಸೊ ಇದಿಷ್ಟು ಗೊತ್ತಿದ್ರೆ ವಿ ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ವಿತ್ ದ ಪ್ರಾಬ್ಲಮ್ಸ್. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಇನ್ ಅ ಸ್ಟೋರ್ ದೇರ್ ಆರ್ 345 ಲೀಟರ್ಸ್ ಮಸ್ಟರ್ಡ್ ಆಯಿಲ್, 120 ಲೀಟರ್ ಸೂರ್ಯಕಾಂತಿ ಎಣ್ಣೆ ಮತ್ತೆ 225 ಲೀಟರ್ ಆಫ್ ಸೋಯಾಬೀನ್ ಆಯಿಲ್. ಸೊ 3 ಎಣ್ಣೆಗಳನ್ನ ಅಂಗಡಿನಲ್ಲಿ ಇಟ್ಟಿದ್ದಾರೆ, ಬೇರೆ ಬೇರೆ ಕ್ವಾಂಟಿಟಿನಲ್ಲಿದೆ. ಇವಾಗ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ 3 ರೀತಿಯ ತೈಲವನ್ನ ಅಳೆಯಲು ಅತಿ ದೊಡ್ಡ ಕಂಟೈನರ್ನ ಸಾಮರ್ಥ್ಯ ಎಷ್ಟು. ಸೊ ಒಂದು ಕಂಟೈನರ್ ತಗೊಳ್ಬೇಕು, 3 ಕೂಡ ಅಳೆಯುವಂತ ಕೆಪಾಸಿಟಿ ಹೊಂದಿರಬೇಕು. ಸೊ ಆ ಕಂಟೈನರ್ ಅಲ್ಲಿ ತೆಗೆದಾಗ ಫುಲ್ ಲೆವೆಲ್ ಅಲ್ಲಿ ಫಿಲ್ ಆಗಬೇಕು. ಸೊ ಇಲ್ಲಿ ನಮ್ಗೆ ಏನ್ ಗೊತ್ತಾಗತ್ತೆ, ಇದು ನಾವು ತಗೊಳ್ಳುವಂತ ಕಂಟೈನರು ಅತಿ ಚಿಕ್ಕ ವ್ಯಾಲ್ಯೂ ಆಗಿರ್ಬೇಕು ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು, ಯಾಕೆಂದ್ರೆ ಎಲ್ಲಾನು ಫಿಲ್ ಆಗ್ಬೇಕಲ್ಲ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಏನ್ ಗೊತ್ತಾಗತ್ತೆ, ಇದು HCF ಬೇಸ್ಡ್ ಆಗಿರುವಂತಹ ಪ್ರಶ್ನೆ ಅಂತ ಗೊತ್ತಾಗತ್ತೆ. ಯಾಕೆ ಅಂತಂದ್ರೆ ನಮಗೆ ಬೇಕಾಗಿರುವಂತಹ ಉತ್ತರ ಏನಿದೆ ಅದು ಅತಿ ಚಿಕ್ಕ ವ್ಯಾಲ್ಯೂ ಏನಿದೆ ಇಲ್ಲಿ, ಏನು ಸೂರ್ಯಕಾಂತಿ ಎಣ್ಣೆ ಅಂತ ಏನ್ ಕರಿತೀವಿ ಆ ಎಣ್ಣೆಯ ಕ್ವಾಂಟಿಟಿ ಅಂದ್ರೆ 120 ಲೀಟರ್ ಏನಿದೆ ಅದಕ್ಕಿಂತ ಕಡಿಮೆ ಇರುವಂತಹ ಕಂಟೈನರ್ ಇರಬೇಕು. ನಾವು ಅದಕ್ಕಿಂತ ಜಾಸ್ತಿ ಇರುವಂತಹ ಕಂಟೈನರ್ ಆದ್ರೆ ಮೆಜರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಕನಿಷ್ಠ ಗರಿಷ್ಠ 120 ಅಥವಾ ಅದಕ್ಕಿಂತ ಕಡಿಮೆ ಇರುವಂತಹ ಒಂದು ಕಂಟೈನರ್ ಅನ್ನ ಇಟ್ಕೊಂಡು ನಾವು ಈ ಎಣ್ಣೆಯ ಕ್ವಾಂಟಿಟಿಯನ್ನ ಮೆಜರ್ ಮಾಡ್ಲಿಕ್ಕೆ ಬಳಸ್ಕೋಬಹುದಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಈ 3 ಕೂಡ ಹೋಗುವಂತಹ ಭಾಗ ಮಾಡ್ಲಿಕ್ಕೆ ಸಾಧ್ಯ ಆಗುವಂತಹ ಒಂದು ಕಂಟೈನರ್ನ ಕ್ವಾಂಟಿಟಿ ಅಥವಾ ಎಷ್ಟು ಮೆಜರ್ಮೆಂಟ್ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ 3 ಸಂಖ್ಯೆಯ HCF ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. HCF ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗೆ 2 ಬೇಸಿಕ್ ಮೆಥಡ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಒಂದು ನಾರ್ಮಲ್ ನಾವು ಏನು L ಶೇಪ್ ಅಲ್ಲಿ ಮಾಡ್ತೀವಲ್ಲ, ಹೀಗೆ ಬರೆದು ಕ್ಯಾಲ್ಕುಲೇಟ್ ಮಾಡುವಂಥದ್ದು, ಅದನ್ನ ಭಾಗ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಇನ್ನೊಂದು ಡಿವಿಷನ್ ಮೆಥಡ್ ಇದೆ. ಸೊ ಈ ಪ್ರಾಬ್ಲಮ್ ಅಲ್ಲಿ ನಾವು ಬೇಸಿಕ್ ನಾವು ಏನು ಯಾವಾಗಲೂ ರೆಗ್ಯುಲರ್ ಆಗಿ ಮಾಡ್ತೀವಿ ಆ ಒಂದು ಮೆಥಡ್ ಅಲ್ಲಿ ತೋರಿಸ್ತೀನಿ. ಇನ್ನೊಂದು ಬೇರೆ ಪ್ರಾಬ್ಲಮ್ಸ್ಗೆ ನಾನು ಡಿವಿಷನ್ ಮೆಥಡ್ ಅಲ್ಲಿ ನಿಮಗೆ ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಇಲ್ಲಿ 345, 120 ಮತ್ತೆ 225. ಸೊ ಈ 3 ಸಂಖ್ಯೆಗಳ HCF ಅನ್ನ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಈ 3 ಸಂಖ್ಯೆಗಳು ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ, ಕೊನೆಯ ಸಂಖ್ಯೆ 5 ಮತ್ತೆ 0 ಇರೋದ್ರಿಂದ 5 ಟೇಬಲ್ಸ್ ಅಲ್ಲಿ ಹೋಗುತ್ತೆ ಅಂತ ನಮ್ಗೆ ವಿ ಕ್ಯಾನ್ ಐಡೆಂಟಿಫೈ. ಸೊ 5 6 30, 4 ಉಳ್ಕೊಳ್ಳುತ್ತೆ, 5 9 45, 5 2 10, 2 ಉಳ್ಕೊಳ್ಳುತ್ತೆ, 5 4 20, 5 4 20, 2 ಉಳ್ಕೊಳ್ಳುತ್ತೆ, 5 5 25. ಈಗ 69, 24 ಮತ್ತೆ 45 ಈ ರೀತಿಯಾದಂತಹ 3 ಸಂಖ್ಯೆಗಳು ಬಂದಿದೆ. ಈಗ ಮತ್ತೆ ನಾವು ಇಲ್ಲಿ ಏನ್ ಗಮನಿಸಬೇಕು ಅಂತಂದ್ರೆ ಇದು ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ. ಸೊ ನಾನು ನಿಮ್ಗಾಗ್ಲೇ ಟೆಸ್ಟ್ ಆಫ್ ಡಿವಿಸಿಬಿಲಿಟಿನಲ್ಲಿ ಹೇಳಿದ್ದೀನಿ. ಸೊ ಯಾವಾಗ ಸಂಖ್ಯೆಯನ್ನ ಆಡ್ ಮಾಡಿದಾಗ ಆ ಸಂಖ್ಯೆಗಳು 3ರ ಮಗ್ಗಿನಲ್ಲಿ ಹೋಗುತ್ತೆ, ಅಂತಹ ಟೇಬಲ್ಸ್ ಅಂತಹ ನಂಬರ್ಗಳು 3 ಟೇಬಲ್ಸ್ ಅಲ್ಲಿ ಹೋಗುತ್ತೆ. ಸೊ 69 ಅಂತಂದ್ರೆ ಇದು 6 ಮತ್ತೆ 9 3 ಟೇಬಲ್ಸ್, 24 3 ಟೇಬಲ್ಸ್, 45 ಕೂಡ 3 ಟೇಬಲ್ಸ್ ಅಲ್ಲಿ ಹೋಗುತ್ತೆ. ಸೊ 3 23, 3 8s are 24, 3 1s are 3 5s are. ಸೊ ಈ ಸಂಖ್ಯೆಗಳು ನಮಗೆ ಸಿಗತ್ತೆ. 23, 8 ಮತ್ತೆ 15 ಸಿಗತ್ತೆ. ಈಗ ಏನಾಗಿದೆ, 23, 8, 15. 23 ಇಸ್ ಅ ಪ್ರೈಮ್ ನಂಬರ್. ಸೊ ಅದು ಬೇರೆ ಯಾವುದೇ ಟೇಬಲ್ಸ್ ಅಲ್ಲಿ ಹೋಗೋದಿಲ್ಲ. 8 ಮತ್ತೆ 15 ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ, 8 ಮತ್ತೆ 15. ಸೊ ಇಲ್ಲಿಗೆ ನಾವು ನಿಲ್ಲಿಸ್ತೀವಿ. HCF ಅನ್ನ ನಾವು ಎಲ್ಲಿ ನಿಲ್ಲಿಸ್ತೀವಿ ಅಂತಂದ್ರೆ ಯಾವ ಸಂದರ್ಭದಲ್ಲಿ 3 ಸಂಖ್ಯೆಗಳು ಒಂದೇ ಟೇಬಲ್ಸ್ ಅಲ್ಲಿ ಒಂದೇ ಮಗ್ಗಿನಲ್ಲಿ ಹೋಗೋದಿಲ್ಲ, ಅಲ್ಲಿಗೆ ನಾವು HCF ಅನ್ನ ನಿಲ್ಲಿಸ್ಬೇಕಾಗತ್ತೆ. ಮಾಸ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನ ಎಲ್ಲಿಗೆ ನಿಲ್ಲಿಸ್ಬೇಕು ಅಂತಂದ್ರೆ ಕೊಟ್ಟಿರುವಂತಹ ಎಲ್ಲಾ ಸಂಖ್ಯೆಗಳು ಒಂದೇ ಟೇಬಲ್ಸ್ ಅಲ್ಲಿ ಹೋಗುವಷ್ಟರವರೆಗೆ ಮಾತ್ರ ನಾವು HCF ಅನ್ನ ಮಾಡ್ಬೇಕಾಗತ್ತೆ. ಎಲ್ಲಿ ಯಾವಾಗ ನಮ್ಗೆ ಅಟ್ಲೀಸ್ಟ್ ಕನಿಷ್ಠ 1 ಹೋಗಲ್ಲ ಅಂತಂದ್ರೂ ಕೂಡ ನಾವು ಅಲ್ಲಿಗೇನೆ HCF ಅನ್ನ ಕ್ಯಾಲ್ಕುಲೇಷನ್ ಅನ್ನ ನಿಲ್ಲಿಸ್ಬೇಕಾಗತ್ತೆ. ಓಕೆನಾ. ಸೊ ಇಲ್ಲಿ ಕಾಮನ್ ಆಗಿ ಬರುವಂತದ್ದು 5 ಮತ್ತೆ 3. ಸೊ HCF ಏನು, 5 × 3 15 ಇಸ್ ದಿ HCF. ಮಾಸ ಬಂದು 15 ಆಗತ್ತೆ. ಸೊ ಇಲ್ಲಿ ನಾವು 15 ಲೀಟರ್ನ ಒಂದು ಕಂಟೈನರ್ ಅನ್ನ ಇಟ್ಕೊಂಡಾಗ ಅದು ಪೂರ್ತಿಯಾಗಿ ತುಂಬುತ್ತೆ. ಅಂದ್ರೆ ನಾವು ಅದನ್ನ ಯೂಸ್ ಮಾಡಿಕೊಂಡು ಈ ಒಂದು ಏನು ಎಣ್ಣೆಗಳ ಕ್ವಾಂಟಿಟಿ ಏನಿದೆ ಅದನ್ನ ನಾವು ಮೆಜರ್ ಮಾಡಬಹುದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಆನ್ಸರ್ ಬಂದು 15 ಲೀಟರ್ಸ್.
ಸೊ 15 ಲೀಟರ್ ಒಂದು ಕಂಟೈನರ್ ಇದ್ದಾಗ ನಾವು ಕಂಪ್ಲೀಟ್ ಆಗಿ ಮೆಷರ್ಮೆಂಟ್ ಮಾಡಬಹುದು, ಯಾವುದೇ ರೀತಿಯ ಬ್ಯಾಲೆನ್ಸ್ ಅಥವಾ ಉಳಿಕೆಗಳು ಬರೋದಿಲ್ಲ ಅನ್ನುವಂಥದ್ದು ಈ ಒಂದು ಆನ್ಸರಿನ ಅರ್ಥ ಆಗಿರುತ್ತೆ. ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆನಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ, ಎರಡು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ, 1023 ಮತ್ತೆ 750. ಸೊ ಈ ಎರಡು ಸಂಖ್ಯೆಗಳನ್ನ ಭಾಗಿಸಿದಾಗ ಉಳಿಕೆ 3 ಮತ್ತೆ 2 ಬರಬೇಕು ಅಂತ ಹೇಳಿದ್ದಾರೆ. ಸೊ 3 ಮತ್ತೆ 2 ಉಳಿಕೆ ಬರುವ ಹಾಗೆ ಭಾಗಿಸಬಹುದಾದಂತಹ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಎರಡು ಕ್ವೆಶನ್ ನಾವು ಆನ್ಸರ್ ಮಾಡಬೇಕಾಗಿರುವಂಥದ್ದು. ಮೊದಲನೇದು, ಇದು HCF LCM. ಸೊ ಇಲ್ಲಿ ನಾವೇನ್ ಮಾಡಬೇಕು, ಈ ಕೊಟ್ಟಿರುವಂತಹ ಎರಡು ಸಂಖ್ಯೆಗಳನ್ನ ಭಾಗಾಕಾರ ಮಾಡಬೇಕು, ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಮಾಡ್ಲಿಕ್ಕೆ ಯಾವ ಸಂಖ್ಯೆ ಬಳಸ್ತೀವಿ ಅದು ಖಂಡಿತವಾಗಿಯೂ ಕೂಡ ಈ ಎರಡು ಸಂಖ್ಯೆಗಳಿಗಿಂತ ಕಡಿಮೆ ಇರತ್ತೆ ಅಲ್ವಾ. ಸೊ ಹಾಗಾಗಿ ದಿಸ್ ಹ್ಯಾಸ್ ಟು ಬಿ HCF. ನಾವು ಈಗ ಏನ್ ಕ್ಯಾಲ್ಕುಲೇಟ್ ಮಾಡ್ತಿದೀವಿ, HCF ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದು ಕ್ಲಿಯರ್ ಆಯ್ತು. ಇನ್ನ ಸೆಕೆಂಡ್ ಕ್ವೆಶನ್, ನಾವು ಇಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ ಉಳಿಕೆ ಬರಬೇಕು ಅಂತ ಕೇಳಿದ್ದಾರೆ, 3 ಮತ್ತು 2 ಉಳಿಕೆ ಅಥವಾ ಶೇಷವನ್ನ ಪಡಿಬೇಕು ಅಂತ. ಸೊ ಹಾಗಿದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಆಗುವಂತ ನಂಬರ್ ಎಷ್ಟು, ಇದು ಎರಡನೇ ಪ್ರಶ್ನೆ. ಸೊ 1023 ನಲ್ಲಿ 1020 ಫುಲ್ ಡಿವೈಡ್ ಆದ್ರೆ 3 ಉಳಿಕೆ ಬರುತ್ತೆ. ಸೊ ನಾವು ಇಲ್ಲಿ ಫೈಂಡ್ ಔಟ್ ಅಥವಾ ಡಿವೈಡ್ ಮಾಡಬೇಕಾಗಿರುವಂತಹ ಸಂಖ್ಯೆ 1020, ಮತ್ತೆ ಎರಡನೇ ಸಂಖ್ಯೆ 748. 748ರಲ್ಲಿ ಫುಲ್ ಭಾಗ ಆದ್ರೆ 750ರಿಂದ 2 ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಇಲ್ಲಿ ಈ ಎರಡು ಸಂಖ್ಯೆಗಳ HCF ಅನ್ನ ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ನಾವು ಈ ಎರಡು ಸಂಖ್ಯೆಗಳ HCF ಅನ್ನ ಐಡೆಂಟಿಫೈ ಮಾಡೋಣ ಫಸ್ಟ್. ಸೊ ಇವೆರಡೂ ಕೂಡ ಸಮಸಂಖ್ಯೆಗಳಾಗಿರೋದ್ರಿಂದ 2 ಟೇಬಲ್ಸ್ ಅಲ್ಲಿ ಹೋಗುತ್ತೆ. 5 1 0, 2 3s are 6, 2 7s are 14, 2 4s are 8. ಮತ್ತೆ ಸಮಸಂಖ್ಯೆಗಳು 0 ಮತ್ತೆ 4, 2 ಟೇಬಲ್ಸ್, 2 2s are 4, 2 5s are 10, 2 5s are 10, 2 1s are 2, 2 8s are 16, 2 7s are 14. At this point I feel stuck. 255 ಮತ್ತೆ 187 ಬಂದಿದೆ. ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ ಅಂತ ನಂಗೆ ಐಡೆಂಟಿಫೈ ಮಾಡೋದು ಕಷ್ಟ ಆಗ್ತಿದೆ. ಸೊ ಇಲ್ಲೇನಾಯ್ತು, ಸಮಸಂಖ್ಯೆ ಅಲ್ಲ, ಸೊ 2 ಟೇಬಲ್ಸ್ ಅಲ್ಲಿ ಹೋಗಲ್ಲ. ಇದನ್ನ ಆಡ್ ಮಾಡಿದಾಗ 3 ಟೇಬಲ್ಸ್ ಅಲ್ಲಿ ಹೋಗ್ತಿಲ್ಲ, 4 5 6 ಟೇಬಲ್ಸ್ ಅಲ್ಲಿ ಹೋಗ್ತಿಲ್ಲ, 7 ಟೇಬಲ್ಸ್ ಅಲ್ಲೂ ಹೋಗೋದಿಲ್ಲ. ಸೊ ಈಗ ಐ ಫೀಲ್ ಸ್ಟಕ್. ಈಗ ನಮ್ಮ ಹತ್ರ ಎರಡು ಆಪ್ಷನ್ಗಳಿದಾವೆ, ಎರಡು ರೀತಿಯಲ್ಲಿ ನಾವು ಇದರ ಸೊಲ್ಯೂಷನ್ ಅನ್ನ ಫೈಂಡ್ ಮಾಡ್ಬೋದು. ಸೊ ಮೊದಲನೇದಾಗಿ ನಾನು ಈಗಾಗಲೇ ನಿಮ್ಗೆ ಹೇಳಿರೋ ಹಾಗೆ ಒಂದು ಡಿವಿಷನ್ ಮೆಥಡ್ ಅಲ್ಲಿ ಮಾಡ್ಬೋದು, ಅಥವಾ ಎರಡನೇದು ನಾವು ಆಪ್ಷನ್ ಅನ್ನ ಇಟ್ಕೊಂಡು ನಾವು ಚೆಕ್ ಮಾಡ್ಬೋದು. ಸೊ ಯಾವ ಆಪ್ಷನ್ ಅಲ್ಲಿ ಭಾಗಾಕಾರ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ನಾವು ಆಪ್ಷನ್ಸ್ ಅನ್ನ ಇಟ್ಕೊಂಡು ಚೆಕ್ ಮಾಡ್ಬೋದು. ಓಕೆನಾ. ಸೊ ಫಸ್ಟ್ ನಾನು ಆಪ್ಷನ್ಸ್ ಅನ್ನ ಇಟ್ಕೊಂಡು ಈ ಪ್ರಾಬ್ಲಮ್ಗೆ ಚೆಕ್ ಮಾಡ್ತೀನಿ. ಸೊ ಇಲ್ಲಿ ಆಪ್ಷನ್ಸ್ ಅನ್ನ ಇಟ್ಕೊಂಡು ಚೆಕ್ ಮಾಡೋದಾದ್ರೆ ಆಲ್ರೆಡಿ ನಮ್ಮ ಹತ್ರ ಏನು ಕಾಮನ್ ನಂಬರ್ ಬಂದು 4 ಬಂದಿದೆ, ಕಾಮನ್ ಫ್ಯಾಕ್ಟರ್ ಆಯ್ತಾ. ಸೊ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ 4ರಿಂದ ಭಾಗ ಆಗುವಂತ ಸಂಖ್ಯೆ ಇದೆಯಾ ಇಲ್ವಾ ಅನ್ನೋದನ್ನ ಫಸ್ಟ್ ನೋಡೋಣ. ಸೊ ಡೆಫಿನೆಟ್ಲಿ ನಿಮ್ಮ HCF ಅಲ್ಲಿ HCF ಅನ್ನ 4ರಿಂದ ಭಾಗ ಮಾಡ್ಲಿಕ್ಕೆ ಸಾಧ್ಯ ಆಗ್ಲೇಬೇಕು. ಅಂತ ಸಂಖ್ಯೆ ಮಾತ್ರ ನಿಮ್ಗೆ HCF ಆಗ್ಲಿಕ್ಕೆ ಸಾಧ್ಯ. ಯಾಕೆಂತಂದ್ರೆ ಈಗಾಗ್ಲೇ 4 ನಮಗೆ ಬಂದಿದೆ. ಸೊ 19 4 ಟೇಬಲ್ಸ್ ಅಲ್ಲಿ ಹೋಗಲ್ಲ, 78 4 ಟೇಬಲ್ಸ್ ಅಲ್ಲಿ ಹೋಗಲ್ಲ, 65 ಕೂಡ 4 ಟೇಬಲ್ಸ್ ಅಲ್ಲಿ ಹೋಗಲ್ಲ. ಇನ್ನು ಉಳಿದಿರುವಂಥದ್ದು 68 ಡಿವೈಡೆಡ್ ಬೈ 4, 4 1s are 4, 2 ಉಳ್ಕೊಳ್ಳುತ್ತೆ, 4 7s are 28. ಸೊ ಹಾಗಿದ್ರೆ 17 ಟೇಬಲ್ಸ್ ಅಲ್ಲಿ ಈ ವ್ಯಾಲ್ಯೂಸ್ ಹೋಗುತ್ತಾ ಅಂತ ನೋಡೋಣ. ಓಕೆನಾ. ಸೊ 17 1s are 17, ಬ್ಯಾಲೆನ್ಸ್ ಎಷ್ಟು ಉಳ್ಕೊಳ್ಳುತ್ತೆ, 25ರಿಂದ 17 ಹೋದ್ರೆ 8, 17 5s are 85 ಆಯ್ತಾ. ಹಾಗೇನೆ ಇಲ್ಲಿ 17 1s are 17, 1 ಕ್ಯಾರಿ, ಮತ್ತೆ 17 1s are 17. 15 ಮತ್ತೆ 11 ಡೆಫಿನೆಟ್ಲಿ 11 ಪ್ರೈಮ್ ನಂಬರ್ ಆಗಿರೋದ್ರಿಂದ 15 11ರ ಮಗ್ಗಿನಲ್ಲಿ ಹೋಗೋದಿಲ್ಲ. ಸೊ ಇಲ್ಲಿಗೆ ನಾವು ನಿಲ್ಲಿಸ್ತೀವಿ. ಸೊ ಆನ್ಸರ್ ಏನ್ ಬಂತು, HCF 17 into 4 which is 68 is the answer. ಸೊ ಇದು ಒಂದು ಮೆಥಡ್. ನಾವು ಒನ್ ಆಫ್ ದಿ ಮೆಥಡ್ಸ್, ನಾವು ಆಪ್ಷನ್ಸ್ ಅನ್ನ ಇಟ್ಕೊಂಡು ಏನು ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಇರುವಂತಹ ಒಂದು ಈಸಿ ಮೆಥಡ್ ಅಂತಾನೆ ಹೇಳ್ಬೋದು. ಸೊ ಇದು ಒನ್ ಆಫ್ ದಿ ಪಾಸಿಬಿಲಿಟಿ ಆಫ್ ಡೂಯಿಂಗ್ ಇಟ್. ಇಲ್ಲ ನೀವು ಡಿವಿಷನ್ ಮೆಥಡ್ ಅಲ್ಲೇ ಮಾಡ್ತೀನಿ ಅನ್ನೋದಾದ್ರೆ, ಸಾಮಾನ್ಯವಾಗಿ ದೊಡ್ಡ ಸಂಖ್ಯೆಗಳು ಬಂದಾಗ ನಾವು ಡಿವಿಷನ್ ಮೆಥಡ್ಗೆ ಹೋಗ್ಬೋದು. ಡಿವಿಷನ್ ಮೆಥಡ್ ಅಲ್ಲಿ ನಾವು ಸಾಲ್ವ್ ಮಾಡಿದಾಗ ನಮಗೆ ಆನ್ಸರ್ ಸಿಗತ್ತೆ. ಸೊ ಡಿವಿಷನ್ ಮೆಥಡ್ ಅಲ್ಲಿ ಮಾಡೋಣ. ಸೊ ಇರುವಂತಹ ಎರಡು ನಂಬರ್ಗಳಲ್ಲಿ ಅತಿ ದೊಡ್ಡ ನಂಬರ್ ಅನ್ನ ತಗೊಳ್ತೀನಿ. 1020 ಡಿವೈಡೆಡ್ ಬೈ 748. ಓಕೆನಾ.
1020 ಡಿವೈಡೆಡ್ ಬೈ 748 ಮಾಡಿದ್ರೆ 748 ಇಂಟು 1 748. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 10 ಮೈನಸ್ 8 2, 11 ಮೈನಸ್ 4 7, 9 ಮೈನಸ್ 7 2, 272 ಬಂತು. 272. ಈಗ ಈ ನಂಬರ್ ಏನಿದೆ ಇದನ್ನ ಕೆಳಗೆ ತಗೋತೀನಿ 748. ಸೊ ಇಲ್ಲಿ ಬಂದಿರುವಂತಹ ಉಳಿಕೆ ಏನಿದೆ 272, ಆ 272 ನಂಬರ್ ಇಂದ ಈಗ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ನಾನೇನು ಡಿವೈಡ್ ಮಾಡಿದ್ದೀನಿ ಅದನ್ನ ಡಿವೈಡ್ ಮಾಡಬೇಕಾಗತ್ತೆ. ಸೊ ಐ ಥಿಂಕ್ ಐ ವಿಲ್ ಗೋ ವಿತ್ 3 ಮೇ ಬಿ. ಸೊ 272 ಇಂಟು 3 ಎಷ್ಟು ಬರುತ್ತೆ ನೋಡೋಣ. 3 2s are 6, 3 7s are 21, 3 2s are 6 plus 2 8, 816 ಬರುತ್ತೆ. ಸೊ ದಟ್ ಕೆನಾಟ್ ಬಿ ದಿ ಆನ್ಸರ್. ಸೊ 272 ಇಂಟು 2 ಬರಬೇಕು. 2 2s are 4, 2 7s are 14, 2 2s are 4 plus 1 5. ಸೊ 272 ಇಂಟು 2 544 ಆಗುತ್ತೆ. 8 ಮೈನಸ್ 4 4 0, 204 ಬಂತು. ಡಿವೈಡೆಡ್ ಬೈ ಮತ್ತೆ ನೆಕ್ಸ್ಟ್ ಈ ನಂಬರ್ನ ತಗೊಳ್ತೀನಿ 272. ಸೊ 204 1, ಬ್ಯಾಲೆನ್ಸ್ ಎಷ್ಟು ಬರುತ್ತೆ? 12 ಅಲ್ಲಿ 8 ಹೋದ್ರೆ 12 ಅಲ್ಲಿ 4 ಹೋದ್ರೆ 8, 6 68 ಬಂತು. ಮತ್ತೆ 204 68 ಇಂಟು 2 ತಗೋತೀನಿ ಆರ್ ಇಂಟು 3. 3 8s are 24, 6 3s are 18 plus 2 20. So 68 into 3 204, ಬ್ಯಾಲೆನ್ಸ್ 0. ಸೊ 0 ಬರೋವರೆಗೂ ಮಾಡಬೇಕಾಗತ್ತೆ. ಕೊನೆಯಲ್ಲಿ ಇಲ್ಲಿ ಉಳಿಯುವಂತಹ ಸಂಖ್ಯೆ ಏನಿದೆ ಅದು HCF ಆಗುತ್ತೆ. ಸೊ ದೊಡ್ಡ ಸಂಖ್ಯೆಗಳು ಬಂದಾಗ ನಾವು ಈ ಮೆಥಡ್ ಅನ್ನ ಫಾಲೋ ಮಾಡ್ಬೋದು. ಬಟ್ ಸಣ್ಣ ಪುಟ್ಟ ಸಂಖ್ಯೆಗಳಿದ್ದಾಗ ಅಥವಾ ನಮಗೆ ಕ್ಯಾಲ್ಕುಲೇಟ್ ಮಾಡುವಂತಹ ಲೆವೆಲ್ ಅಲ್ಲಿ ನಾವಿದ್ದಾಗ ವಿ ಕ್ಯಾನ್ ಗೋ ವಿತ್ ದಿಸ್ ಮೆಥಡ್. ಓಕೆನಾ? ಸೊ ಇಲ್ಲಿ ನಾವು 68 ಅಂತ ಐಡೆಂಟಿಫೈ ಮಾಡಿದ್ವಿ. ಸೊ ಯು ಹ್ಯಾವ್ 2 ಮೆಥಡ್ಸ್ ಹಿಯರ್. ನಿಮಗೆ ಯಾವ ಮೆಥಡ್ ಕನ್ವೀನಿಯಂಟ್ ಅನ್ಸುತ್ತೆ ನೀವು ಆ ಮೆಥಡ್ ಅನ್ನ ಯೂಸ್ ಮಾಡ್ಬೋದು. ಬಟ್ ದೊಡ್ಡ ಸಂಖ್ಯೆಗಳು ಬಂದಾಗ ಡಿವಿಷನ್ ಮೆಥಡ್ ಅನ್ನ ಬಳಸುವಂಥದ್ದು ಇಸ್ ಯೂನಿವರ್ಸಲ್. ಲೈಕ್ ನೀವು ಆ ಒಂದು ಮೆಥಡ್ ನ ಕಲ್ತ್ಕೊಂಡ್ರೆ ಎಲ್ಲಾ ಪ್ರಾಬ್ಲಮ್ಸ್ಗೂ ಕೂಡ ಅದೇ ಮೆಥಡ್ ಅಲ್ಲಿ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಬಟ್ ಇದನ್ನ ನಾವು ರೆಗ್ಯುಲರ್ ಆಗಿ ಮಾಡಿರ್ತೀವಿ, ಅಭ್ಯಾಸ ಇರುತ್ತೆ. ಸೊ ಏನು ಈ ಒಂದು ಎಲ್ ಶೇಪ್ ಆಫ್ ಡಿವಿಷನ್ ಮೆಥಡ್ ಏನಿದೆ ಈ ಒಂದು ಮೆಥಡ್ ಅಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕರಿತೀವಿ. ಸೊ ಈ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲೂ ಕೂಡ ನೀವು ಮಾಡಬಹುದಾಗಿದೆ ಈ ಒಂದು ಪ್ರಾಬ್ಲಮ್ಸ್ ಅನ್ನು. ನೆಕ್ಸ್ಟ್ ಕ್ವೆಶನ್. 3 ಡಿವೈಸ್ಗಳಿದಾವೆ. 3 ಡಿವೈಸ್ಗಳು ಸೌಂಡ್ ಮಾಡುತ್ತೆ. ಮೊದಲನೇ ಡಿವೈಸು 48 ಸೆಕೆಂಡ್ಗಳಿಗೆ ಸೌಂಡ್ ಮಾಡಿದ್ರೆ, ಎರಡನೇ ಡಿವೈಸು 72 ಸೆಕೆಂಡ್ಗಳಿಗೆ, ಮತ್ತೆ ಮೂರನೇ ಡಿವೈಸ್ ಬಂದು 108 ಸೆಕೆಂಡ್ಗಳಿಗೆ ಸೌಂಡ್ ಮಾಡುತ್ತೆ. ಸೊ ಒಟ್ಟಿಗೆ ಈ 3 ಡಿವೈಸ್ಗಳು 10 ಗಂಟೆಗೆ ಒಂದು ಬೀಪ್ ಸೌಂಡ್ ಅನ್ನ ಮಾಡಿದ್ರೆ ನೆಕ್ಸ್ಟ್ ಒಟ್ಟಿಗೆ ಬೀಪ್ ಸೌಂಡ್ ಅನ್ನ ಯಾವಾಗ ಮಾಡುತ್ತೆ ಅನ್ನುವಂಥದ್ದು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ. ಯಾವ ಟೈಮಿಗೆ ಒಟ್ಟಿಗೆ ಸೌಂಡ್ ಬರುತ್ತೆ ಅಂತ. ಸೊ ಇಲ್ಲಿ ನಮಗೆ ಒಂದು ಅರ್ಥ ಆಗುತ್ತೆ. ಫಸ್ಟ್ ಥಿಂಗ್ ದಟ್ ವಿ ಹ್ಯಾವ್ ಟು ಡೂ ಇಸ್ ಟು ಫೈಂಡ್ ವೆದರ್ ಇಟ್ ಇಸ್ HCF ಆರ್ LCM. ಸೊ ಇಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಮಿನಿಮಮ್ 108 ಸೆಕೆಂಡ್ ಅಂತೂ ಬೇಕೇ ಬೇಕು ನೆಕ್ಸ್ಟ್ ಸೌಂಡ್ ಮಾಡ್ಲಿಕ್ಕೆ ಅಲ್ವಾ. ಸೊ ಹಾಗಾಗಿ ಇಲ್ಲಿರುವಂತಹ ನಂಬರ್ಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಮಿನಿಮಮ್ ಆನ್ಸರ್, ಅಥವಾ ಅದಕ್ಕಿಂತ ಜಾಸ್ತಿನೇ ಆಗತ್ತೆ ಹೊರತು ಅದಕ್ಕಿಂತ ಕಡಿಮೆ ಆಗುವಂತ ಸಾಧ್ಯತೆ ಡೆಫಿನೆಟ್ ಆಗಿ ಇಲ್ಲ. ಸೊ ಹಾಗಾದ್ರೆ ನಾವಿಲ್ಲಿ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ನಾವಿಲ್ಲಿ LCM ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ದ್ಯಾಟ್ ಪಾಯಿಂಟ್ ಇಸ್ ಕ್ಲಿಯರ್. ಸೊ ಹಾಗಿದ್ರೆ LCM ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. LCM ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಕೂಡ ಸೇಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲೇ ಮಾಡ್ತೀವಿ. 48, 72 ಮತ್ತೆ 108 ಅನ್ನ ಡಿವೈಡ್ ಮಾಡೋಣ. ಎಲ್ಲವೂ ಕೂಡ ಸಮಸಂಖ್ಯೆಗಳು. 2 ಟೇಬಲ್ಸ್ 24, 36, 54. ಮತ್ತೆ ಸಮಸಂಖ್ಯೆ ಬಂದಿದೆ. 2 ಟೇಬಲ್ಸ್ 12, 18, 27. ಸೊ ಇವು 3 ನಂಬರ್ಗಳು 3 ಟೇಬಲ್ಸ್ ಅಲ್ಲಿ ಹೋಗುತ್ತೆ. 3 4s are 12, 3 6s are 18, 3 9s are 27. ಸೊ HCF ಮಾಡೋದಿದ್ರೆ ನಾವು ಇಲ್ಲಿಗೆ ನಿಲ್ಲಿಸ್ತಿದ್ವಿ. ಯಾಕೆ ಅಂತಂದ್ರೆ 4, 6 ಮತ್ತೆ 9 ಒಂದೇ ಟೇಬಲ್ಸ್ ಅಲ್ಲಿ ಹೋಗೋದಿಲ್ಲ. ಬಟ್ ನಾವೀಗ LCM ಮಾಡ್ತಿರೋದ್ರಿಂದ ಮುಂದಕ್ಕೆ ಹೋಗ್ತೀವಿ. ಯಾವ್ದಾದ್ರು 2 ಸಂಖ್ಯೆಗಳು ಒಂದೇ ಟೇಬಲ್ಸ್ ಅಲ್ಲಿ ಹೋಗುತ್ತೆ ಅನ್ನೋದಾದ್ರೂ ನಾವು LCM ಅನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ 2 2s are 4, 2 3s are 6, 9 2 ಟೇಬಲ್ಸ್ ಅಲ್ಲಿ ಹೋಗೋದಿಲ್ಲ. ಸೊ 9 ಅನ್ನ ಹಾಗೆ ಉಳಿಸ್ಕೋತೀನಿ. ನೆಕ್ಸ್ಟ್ 3 ಮತ್ತೆ 9 3 ಟೇಬಲ್ಸ್ ಅಲ್ಲಿ ಹೋಗುತ್ತೆ. ಸೊ 3 ತಗೊಳ್ತೀನಿ. 2 ಹೋಗೋದಿಲ್ಲ, 2 ಹಾಗೆ ಉಳಿಯುತ್ತೆ. 3 1s are 3, 3 3s are 9. ಸೊ ಈಗ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲಿಗೆ ನಿಲ್ಲಿಸ್ತೀನಿ ಕ್ಯಾಲ್ಕುಲೇಷನ್ ಮಾಡೋದನ್ನ. ಬಟ್ ಮಲ್ಟಿಪ್ಲೈ ಹೇಗೆ ಮಾಡ್ತೀನಿ ಅಂತಂದ್ರೆ ಈ ನಂಬರ್ಗಳನ್ನು ಸೇರಿಸಿ ಮಲ್ಟಿಪ್ಲೈ ಮಾಡ್ತೀನಿ.
HCF ಅಲ್ಲಿ ನೆನ್ಪಿಟ್ಕೊಳ್ಳಿ, HCF ಅಲ್ಲಿ ನಾವು ಈ ಸೈಡಲ್ಲಿ ಇದ್ದಂಥ ನಂಬರ್ಗಳನ್ನ ಮಾತ್ರ ಮಲ್ಟಿಪ್ಲೈ ಮಾಡ್ತಿದ್ವಿ. ಆದರೆ LCM ಅಲ್ಲಿ ಇಲ್ಲಿ ಕೆಳಗೆ ಉಳ್ಕೊಂಡಿರುವಂಥ ನಂಬರನ್ನು ಸೇರಿಸಿ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಓಕೆ, ಸೊ 2 2s are 4, 4 3s are 12, 12 2s are 24, 24 into 3 72, 72 into 2 144, 144 into 3, 3 4s are 12, 3 4s are 12 plus 1 13, 3 1s are 3 plus 1 4. 432 ಸೆಕೆಂಡ್ಗಳ ನಂತರ ಒಟ್ಟಿಗೆ ಈ ಮೂರು ಇನ್ಸ್ಟ್ರೂಮೆಂಟ್ಗಳು ಸೌಂಡ್ ಮಾಡುತ್ತೆ. ಸೊ ನಮಗೆ ಕೊಟ್ಟಿರುವಂಥ ಪ್ರಶ್ನೆನಲ್ಲಿ ಸೆಕೆಂಡ್ಸೇ ಇರೋದ್ರಿಂದ ನಾವಿಲ್ಲೆಲ್ಲ ಕ್ಯಾಲ್ಕುಲೇಟ್ ಮಾಡಿರೋದು ಸೆಕೆಂಡ್ಸ್ ಆಗಿರೋದ್ರಿಂದ 432 ಏನಿದೆ ಅದು ಕೂಡ ಸೆಕೆಂಡ್ಸ್ ಲೆಕ್ಕದಲ್ಲೇ ಇದೆ. ಆದರೆ ನಮಗೆ ಇಲ್ಲಿ ಕ್ವೆಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಟೈಮ್ ಅನ್ನ ಕೊಟ್ಟಿದ್ದಾರೆ ಆಪ್ಷನ್ಸ್ ಅಲ್ಲಿ. ಸೊ ಸೆಕೆಂಡ್ಸ್ ಅನ್ನ ಕೊಟ್ಟಿಲ್ಲ, ಇಷ್ಟು ಸೆಕೆಂಡ್ಗಳ ನಂತರ ಅಂತ ಮೆನ್ಷನ್ ಮಾಡಿಲ್ಲ. ಹಾಗಿದ್ರೆ 432 ಸೆಕೆಂಡ್ಗಳು ಅಂತಂದ್ರೆ ಎಷ್ಟು ನಿಮಿಷ ಅಥವಾ ಎಷ್ಟು ನಿಮಿಷದಲ್ಲಿ ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 1 ನಿಮಿಷ ಅಂತಂದ್ರೆ 60 ಸೆಕೆಂಡ್ಗಳು. ಸೊ 432 ಡಿವೈಡೆಡ್ ಬೈ 60. ಓಕೆನಾ? ಸೊ 6 6 36, 6 7 42. 60 ಇಂಟು 7 420, ಉಳಿಕೆ 12. ಸೊ 7 ನಿಮಿಷ 12 ಸೆಕೆಂಡ್ಗಳ ನಂತರ ಈ ಬೆಲ್ ಏನಿದೆ 3 ಇನ್ಸ್ಟ್ರೂಮೆಂಟ್ಗಳ ಬೀಪ್ ಸೌಂಡ್ ಒಟ್ಟಿಗೆ ಆಗತ್ತೆ. ಸೊ ಆನ್ಸರ್ ಬಂದು 10 7 12. ಸೊ 10 ಗಂಟೆ 7 ನಿಮಿಷ 12 ಸೆಕೆಂಡ್ಗೆ ಒಟ್ಟಿಗೆ ಬೀಪ್ ಸೌಂಡ್ ಆಗತ್ತೆ ಈ 3 ಇನ್ಸ್ಟ್ರೂಮೆಂಟ್ಗಳಿಂದ. ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. 3 ಜನ ಇದ್ದಾರೆ, ಮೋನಿಕಾ, ವೆರೋನಿಕಾ ಮತ್ತೆ ರಾಚತ್ ಅನ್ನುವಂಥ 3 ವ್ಯಕ್ತಿಗಳು. ಇವರು ಕೂಡ ಒಂದು ಏನು ಸ್ಟೇಡಿಯಂ ಅಲ್ಲಿ ಸರ್ಕಲ್ ಆಗಿ ಜಾಗ್ ಮಾಡ್ತಿದ್ದಾರೆ. ಸೊ ಇವರು ಒಂದು ಸರ್ಕಲ್ ಅನ್ನ ಬರೋದಿಕ್ಕೆ ಮೊದಲನೇ ವ್ಯಕ್ತಿ 42 ಸೆಕೆಂಡ್ ತಗೊಂಡ್ರೆ, ಎರಡನೇ ವ್ಯಕ್ತಿ 56 ಸೆಕೆಂಡ್ಗಳು ಮತ್ತೆ ಮೂರನೇ ವ್ಯಕ್ತಿ 63 ಸೆಕೆಂಡ್ಗಳನ್ನ ತಗೋತಿದ್ದಾರೆ. ಸೊ ಹಾಗಿದ್ರೆ ಎಷ್ಟು ಸೆಕೆಂಡ್ಗಳ ನಂತರ ಇವ್ರು ಮತ್ತೆ ಒಟ್ಟಿಗೆ ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಈ ಪ್ರಶ್ನೆ ಕೂಡ ಹಿಂದಿನ ಪ್ರಶ್ನೆಯ ರೀತಿನಲ್ಲೇನೆ ಇದೆ. ಸೊ ಇಲ್ಲೂ ಕೂಡ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಕನಿಷ್ಠ 63 ಸೆಕೆಂಡ್ ಅಂತೂ ಆಗ್ಲೇಬೇಕು. ಸೊ ಹಾಗಾಗಿ ಇದು LCM ಅನ್ನೋದು ಗೊತ್ತಾಗುತ್ತೆ. ಸೊ LCM ಕ್ಯಾಲ್ಕುಲೇಟ್ ಮಾಡೋಣ. 42, 56 ಮತ್ತೆ 63ಗೆ. ಸೊ ಈ 3 ಸಂಖ್ಯೆಗಳು ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ ಮತ್ತೆ ಇದರ LCM ಏನು ಅನ್ನೋದನ್ನ ಚೆಕ್ ಮಾಡೋಣ. ಸೊ ಇವು 7 ಟೇಬಲ್ಸ್ ಅಲ್ಲಿ ಹೋಗುತ್ತೆ. 7 6 42, 7 8 56, 7 9 63. ಆಯ್ತಾ? ಈ 3 ನಂಬರ್ಗಳು ಬಂದ್ವು. ಸೊ ಇನ್ನು ನಮಗೆ ಯಾವ ಸಂಖ್ಯೆ 2 ಟೇಬಲ್ಸ್ ಅಲ್ಲಿ 6 ಮತ್ತೆ 8 ಹೋಗುತ್ತೆ. ಸೊ 2 3s are 6, 2 4s are 8, 9 ಹೋಗೋದಿಲ್ಲ, 9 ಹಾಗೆ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 3 ಮತ್ತೆ 9 3ರ ಮಗ್ಗಿನಲ್ಲಿ ಹೋಗುತ್ತೆ. 3 1s are 3, 4 as it is, 3 3s are 9. ಸೊ 4 ಮತ್ತೆ 3 ಒಂದೇ ಟೇಬಲ್ಸ್ ಅಲ್ಲಿ ಹೋಗೋದಿಲ್ಲ. ಸೊ ಇಲ್ಲಿಗೆ ನಿಲ್ಲಿಸ್ಬೋದು. ನಿಲ್ಲಿಸಿ ನಾವು ಮಲ್ಟಿಪ್ಲೈ ಅನ್ನ ಮಾಡೋಣ. 7 2s are 14, 14 3s are 42, 42 into 12, 42 into 12 ಅಂತಂದ್ರೆ 42 into 10 420, 42 into 2 84. ಸೊ 504 ಸೆಕೆಂಡ್ಸ್ಗಳ ನಂತರ ನೀವು 3 ಜನ ಒಟ್ಟಿಗೆ ಮೀಟ್ ಆಗ್ತಾರೆ ಅನ್ನುವಂಥದ್ದನ್ನ ನೋಡ್ಬೋದು. ಸೊ ಆನ್ಸರ್ ಇಸ್ 504. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ವಾಟ್ ಇಸ್ ದ ಲೀಸ್ಟ್ ನಂಬರ್ ವಿಚ್ ವೆನ್ ಇನ್ಕ್ರೀಸ್ಡ್ ಬೈ 9 ಇಸ್ ಡಿವಿಸಿಬಲ್ ಬೈ ಈಚ್ ಒನ್ ಆಫ್ 24, 32, 36 and 54 ಅಂತ ಕೇಳ್ತಿದ್ದಾರೆ. ಸೊ ಪ್ರಶ್ನೆ ಏನ್ ಹೇಳುತ್ತೆ, ಒಂದು ಸಂಖ್ಯೆಯನ್ನ 9ರಿಂದ ಹೆಚ್ಚಿಸಿದಾಗ ಸೊ ಆ ನಂಬರ್ ಏನಿದೆ ಆ ನಂಬರು ಈ 4 ಸಂಖ್ಯೆಗಳ ಟೇಬಲ್ ಅಲ್ಲಿ ಡಿವೈಡ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಸೊ ನಾವು ಏನು HCF ಫೈಂಡ್ ಔಟ್ ಮಾಡ್ಬೇಕಾ LCM ಫೈಂಡ್ ಔಟ್ ಮಾಡ್ಬೇಕಾ ಅನ್ನೋದು ಫಸ್ಟ್ ಪ್ರಶ್ನೆ. ಸೊ ಸದ್ಯಕ್ಕೆ 9 ಸೈಡಲ್ಲಿ ಇಡೋಣ. 9 ಬಗ್ಗೆ ನಾವು ಮಾತಾಡೋದು ಬೇಡ, ಅದನ್ನ ವಿ ಕ್ಯಾನ್ ಟಾಕ್ ಅಬೌಟ್ ಇಟ್ ಲೇಟರ್. ಫಸ್ಟ್ ಆಫ್ ಆಲ್, our question is whether we have to do HCF or LCM. ಸೊ ಕೊಟ್ಟಿರುವಂತಹ ಈ 4 ಸಂಖ್ಯೆಗಳಲ್ಲೂ ಕೂಡ ವಿಭಜಿಸಬಹುದಾದಂತಹ ಕನಿಷ್ಠ ಸಂಖ್ಯೆ. ಸೊ 54ರಲ್ಲೂ ಭಾಗಿಸಬಹುದು, ವಿಭಜಿಸಬಹುದು ಅಂತಂದ್ರೆ ದ ನಂಬರ್ ಹ್ಯಾಸ್ ಟು ಬಿ ಹೈಯರ್ ದನ್ 54. ಇಟ್ ಕೆನಾಟ್ ಬಿ ಲೆಸರ್ ದನ್ 54 ಅಲ್ವಾ? ಸೊ ಇಲ್ಲಿ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ ಮತ್ತೆ LCM ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಸೊ ಫಸ್ಟ್ ಈ 4 ಸಂಖ್ಯೆಗಳಿಂದ ಡಿವೈಡ್ ಆಗುವಂತಹ ಅತಿ ಕಡಿಮೆ ವ್ಯಾಲ್ಯೂ ಇರುವಂತಹ ಕನಿಷ್ಠ ಸಂಖ್ಯೆ ಮಿನಿಮಮ್ ನಂಬರ್ ಯಾವುದು ಅನ್ನೋದನ್ನ ಐಡೆಂಟಿಫೈ ಮಾಡೋಣ. ಸೊ
ಈ 4 ನಂಬರಲ್ಲಿ ಡಿವೈಡ್ ಆಗುವಂಥ ಮಿನಿಮಮ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಾವು LCM ಅನ್ನು ಮಾಡಬೇಕು. 24, 32, 36 ಮತ್ತು 54. ಸೊ ಇವು ಯಾವ ಟೇಬಲ್ಸಲ್ಲಿ ಹೋಗುತ್ತೆ? ಬೇಸಿಕ್ ಎಲ್ಲವೂ ಕೂಡ ಈವನ್ ನಂಬರ್. ಸೊ 2 ಟೇಬಲ್ಸ್ ತಗೋತೀನಿ. 12, 16, 18, 27. ಸೊ ಇಲ್ಲಿ 3 ಟೇಬಲ್ಸ್, 2 ಟೇಬಲ್ಸ್ ಎರಡರಲ್ಲೂ ಹೋಗುತ್ತೆ. 2ನೇ ತಗೋತೀನಿ. 2 6 12, 2 8 16, 2 9 18, 27 ಹೋಗಲ್ಲ. ಸೊ 27 ಹಾಗೆ ಉಳಿಸ್ಕೊತೀನಿ. ನೆಕ್ಸ್ಟ್ 3 ಟೇಬಲ್ಸ್ ತಗೋತೀನಿ. 9 ಟೇಬಲ್ಸಲ್ಲಿ 9 ಮತ್ತು 27 ಹೋಗುತ್ತೆ. ಆದರೆ ಹಾಗಂತ ನೀವು ಆ 9 ಟೇಬಲ್ಸ್ ಅನ್ನ ತಗೊಳ್ಬೇಡಿ. ಯಾಕೆಂತಂದ್ರೆ 3 ಟೇಬಲ್ಸಲ್ಲಿ 6, 9, 27 ಮೂರು ಹೋಗುತ್ತೆ. ಸೊ ನಾವು ಆದಷ್ಟು ಕೂಡ ಪ್ರೈಮ್ ನಂಬರ್ಸ್ ಏನಿದೆ, ಅವಿಭಾಜ್ಯ ಸಂಖ್ಯೆಗಳು ಅಂತ ನಾವೇನು ಕರಿತೀವಿ, ಆ ಪ್ರೈಮ್ ನಂಬರ್ಸ್ ಅನ್ನ ತಗೊಂಡು ಮುಂದಕ್ಕೆ ಸಾಲ್ವ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಅದನ್ನ ಪ್ರಿಫರ್ ಮಾಡೋಣ. ವಿ ವಿಲ್ ನಾಟ್ ಗೋ ವಿತ್ ಮಲ್ಟಿಪಲ್ಸ್. ಸೊ 3 ಟೇಬಲ್ಸ್ ಅಲ್ಲಿ ತಗೊಳ್ಳೋದಾದ್ರೆ 3 2s 6, 8 ಹೋಗೋದಿಲ್ಲ, ಹಾಗೆ ಉಳಿಸ್ಕೋತೀನಿ. 3 3s 9, 3 9s 27. ನೆಕ್ಸ್ಟ್ ಮತ್ತೆ 2 ಟೇಬಲ್ಸ್ ತಗೊಳ್ತೀನಿ. 2 1s 2, 2 4s 8, 3 ಮತ್ತೆ 9 ಹೋಗಲ್ಲ. ಸೊ 3 ತಗೋತೀನಿ. 1 4 1 3. ಈಗ 4 ಮತ್ತೆ 3 ಉಳ್ಕೊಳ್ಳುತ್ತೆ. 4 ಮತ್ತೆ 3 ಒಂದೇ ಟೇಬಲ್ ಅಲ್ಲಿ ಹೋಗೋದಿಲ್ಲ. ಸೊ ಈಗ ಮಲ್ಟಿಪ್ಲೈ ಮಾಡೋಣ. LCM ವ್ಯಾಲ್ಯೂ ಸಿಗುತ್ತೆ. ಸೊ 2 2 2s 4, 4 3s 12, 12 2s 24, 24 into 3 72, 72 into 12. 2 2s 4, 2 7s 14, plus 2 7, so 4 6 8. 864 ಬಂದು ಇಲ್ಲಿ ಏನು ಡಿವೈಡ್ ಆಗುವಂತಹ ಸಂಖ್ಯೆಯ, ಅಂದ್ರೆ ಈ 4 ನಂಬರ್ಗಳಿಂದ ಡಿವೈಡ್ ಆಗುವಂತಹ ಸಂಖ್ಯೆಯ ವ್ಯಾಲ್ಯೂ ಬಂದು 864. ಸೊ ಈಗ ಇವ್ರೇನ್ ಕೇಳ್ತಿದ್ದಾರೆ, ಈಗ ಈ 9ಕ್ಕೆ ಬರೋಣ. 9ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ. 9ರಿಂದ ಹೆಚ್ಚಿಸಿದಾಗ ಡಿವೈಡ್ ಆಗಬೇಕು ಅಂತ ಹೇಳಿದ್ದಾರೆ. ಸೊ ನಮಗೆ ಬೇಕಾಗಿರುವಂತಹ ವ್ಯಾಲ್ಯೂ ಏನು? ಡಿವೈಡ್ ಆಗುವಂತಹ ವ್ಯಾಲ್ಯೂಗಿಂತ 9 ಕಡಿಮೆ ಇರಬೇಕು ಅಲ್ವಾ? ಸೊ ದಟ್ ಆ ನಂಬರ್ಗೆ, ಕೊಟ್ಟಿರುವಂತಹ ನಂಬರ್ಗೆ 9ಅನ್ನ ಆಡ್ ಮಾಡಿದಾಗ ಈ ಸಂಖ್ಯೆಗಳಿಂದ ಡಿವೈಡ್ ಆಗುತ್ತೆ. ಸೊ ಹಾಗಿದ್ರೆ 864 minus 9, 855 is our answer. ಸೊ ನಮ್ಮ ಆನ್ಸರ್ ಬಂದು 855 ಆಗುತ್ತೆ. ಸೊ ಈಗ ನಾವು ಕ್ವೆಶನ್ಗೆ ಮತ್ತೆ ಹೋಗೋದಾದ್ರೆ 855 ಅನ್ನ 9ರಿಂದ ಹೆಚ್ಚು ಮಾಡಿದಾಗ ಇಟ್ ವಿಲ್ ಬಿಕಮ್ 864. ಸೊ ಆ ಸಂಖ್ಯೆ ಈ ಕೊಟ್ಟಿರುವಂತಹ 4 ನಂಬರಿಂದ ನಾವು ಭಾಗ ಮಾಡಬಹುದು, ವಿಭಜಿಸಬಹುದು. ಸೊ ಹಾಗಾಗಿ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ 855. ನೆಕ್ಸ್ಟ್ ಕ್ವೆಶನ್. What is the least number which when divided by 24, 32 and 36 leaves a remainder of 19, 27 and 31? ಸೊ ಇಲ್ಲೇನು ಪ್ರಶ್ನೆ ಕೇಳ್ತಿದ್ದಾರೆ ಅಂತಂದ್ರೆ, ಡಿವೈಡ್ ಮಾಡಿದಾಗ ಇಷ್ಟು ಉಳಿಕೆ ಬರಬೇಕು ಅಂತ ಕೇಳ್ತಿದ್ದಾರೆ. ಓಕೆನಾ? ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇಲ್ಲಿ ಡಿಫ್ರೆನ್ಸ್ ಏನು, ನೀವು ಇಲ್ಲಿ 1 ಪಾಯಿಂಟ್ ಅನ್ನ ಗಮನಿಸಬಹುದು. 24 ಮತ್ತೆ 19ಕ್ಕೆ ಡಿಫ್ರೆನ್ಸ್ 5, 32 ಮತ್ತೆ 27ಕ್ಕೆ ಡಿಫ್ರೆನ್ಸ್ ಬಂದು 5, 36 ಮತ್ತೆ 31ಕ್ಕೂ ಕೂಡ ಡಿಫ್ರೆನ್ಸ್ 5. ಸೊ ಇಲ್ಲಿ 5ರ ಡಿಫ್ರೆನ್ಸ್ ಅನ್ನ ನಾವು ತಗೊಳ್ಬೇಕಾಗತ್ತೆ. 5ಅನ್ನ ಕಡಿಮೆ ಮಾಡಿದಂತ ವ್ಯಾಲ್ಯೂವನ್ನ ನಾವು ತಗೊಳ್ಬೇಕಾಗತ್ತೆ. ಓಕೆ, ಸೊ ಫಸ್ಟ್ LCM HCF ನಾವು ಈ 3 ಸಂಖ್ಯೆಯಿಂದ ಡಿವೈಡ್ ಆಗುವಂತಹ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ದಿಸ್ ಆಲ್ಸೋ ಹ್ಯಾಸ್ ಟು ಬಿ LCM. ಸೊ 24, 32, 36 ಇವುಗಳ LCM ಅನ್ನ ತಗೊಳ್ಳೋಣ. ಸೊ ಈ 3 ಸಂಖ್ಯೆಗಳು 2 ಟೇಬಲ್ಸ್ 12, 16 ಮತ್ತೆ 18, ಮತ್ತೆ 2 ಟೇಬಲ್ಸ್ 6, 8, 9, 2 ಟೇಬಲ್ಸ್ 3, 4, 9, 3 ಟೇಬಲ್ಸ್ ತಗೋತೀನಿ 1, 4, 3. ಓಕೆನಾ? ಸೊ ಈಗ ಮಲ್ಟಿಪ್ಲೈ ಮಾಡಿದ್ರೆ ವ್ಯಾಲ್ಯೂ ಸಿಗುತ್ತೆ. 2 2 2s 4, 4 2s 8, 8 3s 24, 24 into 4 96, 96 into 3, 6 3s 18, 9 3s 27 plus 1 28. ಸೊ 288 ಬಂತು. ಆದರೆ ಇವ್ರು ಏನು ಕೇಳಿದ್ದಾರೆ, ರಿಮೈಂಡರ್ ಆಫ್
19, 27 and 31 ಬರಬೇಕು ಅಂತ ಹೇಳಿದ್ದಾರೆ. ಸೊ ಇಷ್ಟು ಉಳಿಕೆ ಬರಬೇಕು ಅಂತಂದ್ರೆ ಈ ಒಂದು ಸಂಖ್ಯೆಯಿಂದ ನಾನು 5 ಕಳೆದ್ರೆ ಸೊ ನನಗೆ ಉಳಿಕೆ ಬರುತ್ತೆ. ಆಯ್ತಾ? 288 ಇಂದ 5 ಕಳೆದ್ರೆ ಆನ್ಸರ್ ಬಂದು 283 ಆಗುತ್ತೆ. ಸೊ 283 ಇಸ್ ದಿ ಆನ್ಸರ್. ನಾನು ಲೆಟ್ಸ್ ಸೇ 24 ಇಂದ 283 ಅನ್ನ 24 ಇಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ? ಡಿವೈಡ್ ಮಾಡಿ ನೋಡೋಣ. 283 divided by 24, 1s are 24, 43 ಬರುತ್ತೆ. 24 1s are ಮತ್ತೆ 24 ತಗೋತೀನಿ. ಸೊ 9, 19 ಉಳಿಕೆ 19 ಬಂತಲ್ವಾ? ಸೊ ಈ ರೀತಿಯಾಗಿ ನಾವು ನಮ್ಮ ಆನ್ಸರ್ ಅನ್ನ ಬೇಕಿದ್ರೆ ಕ್ರಾಸ್ ಚೆಕ್ ಕೂಡ ಮಾಡ್ಕೋಬಹುದು. ಓಕೆನಾ? ಸೊ ಇಲ್ಲಿ ನಾವೇನು ಐಡೆಂಟಿಫೈ ಮಾಡಿದ್ವಿ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ಉಳಿಕೆ, ಇವು ಕಾಮನ್ ಇಲ್ಲ. ಸೊ ಇಲ್ಲಿ ನಾವೇನ್ ಮಾಡಬಹುದು, ಇವುಗಳ ಡಿಫ್ರೆನ್ಸ್ ಕಾಮನ್ ಇರೋದ್ರಿಂದ ಹಿಂದಿನ ವ್ಯಾಲ್ಯೂಗೆ ಬರ್ತೀವಿ. ಆ ಹಿಂದಿನ ವ್ಯಾಲ್ಯೂವನ್ನ ನಾವು LCM ಅಂತ ತಗೊಳ್ತೀವಿ. ಸೊ ಇಲ್ಲಿ ನಾವು ಮೈನಸ್ ಮಾಡುವಂತದ್ದು 5 ಮೈನಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ? 283 ಸಿಗುತ್ತೆ. ಸೊ ದ್ಯಾಟ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶನ್. 2 ಪೈಪ್ಸ್, 2 ಪೈಪ್ಗಳಿದಾವೆ. 1.5 ಮೀಟರ್ ಒಂದು, 1.2 ಮೀಟರ್ ಇನ್ನೊಂದು ಪೈಪು. ಇವುಗಳನ್ನ ತುಂಡು ಮಾಡಬೇಕು, ಕಟ್ ಮಾಡಬೇಕು ಇಂಟು ಸ್ಮಾಲರ್ ಪೀಸಸ್. ಸೊ ಆನ್ಸರ್ ಇಸ್ ಸ್ಮಾಲ್ ವಿತೌಟ್ ಲಿವಿಂಗ್ ಎನಿ ಎಕ್ಸ್ಟ್ರಾ ಲೆಂತ್ ಆಫ್ ಪೈಪ್ಸ್. ಸೊ ಈಕ್ವಲ್ ಲೆಂತ್ ಅಲ್ಲಿ ಕಟ್ ಮಾಡಬೇಕು. ಎಲ್ಲ ಕಟ್ ಮಾಡಿ ಬಂದಾಗ ಎಕ್ಸ್ಟ್ರಾ ಉಳಿಬಾರದು, ಸಮವಾಗಿ 2 ಕೂಡ ಕಟ್ ಆಗಬೇಕು. ಈಗ ಇದು HCF LCM. ನಾವು ಕಟ್ ಮಾಡ್ತೀವಿ ಅಂದ ತಕ್ಷಣ ಏನಾಗುತ್ತೆ? ಈ ಸಣ್ಣ ವ್ಯಾಲ್ಯೂಗಿಂತ ಅಂದ್ರೆ 1.2 ಇಸ್ ದ ಲೀಸ್ಟ್ ವ್ಯಾಲ್ಯೂ, ಅದಕ್ಕಿಂತ ಕಡಿಮೆನೆ ಆಗುವಂಥದ್ದು ಅಲ್ವಾ? ಸೊ ಹಾಗಾಗಿ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಆ ಒಂದು ವ್ಯಾಲ್ಯೂ ಏನಿದೆ ಅದು ಕೊಟ್ಟಿರುವಂತಹ ಸಂಖ್ಯೆಗಳಿಗಿಂತ ಕಡಿಮೆ ಇರೋದ್ರಿಂದ ವಿ ಐಡೆಂಟಿಫೈ ಇಟ್ ಇಸ್ HCF. ಆಯ್ತಾ? ಸೊ ದಿಸ್ ಈಗ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? HCF ಮಾಡಬೇಕು. ಸೊ ಇಲ್ಲಿ ನಾವು ದೇರ್ ಆರ್ ಡಿಫ್ರೆಂಟ್ ಮೆಥಡ್ಸ್ ಆಫ್ ಡೂಯಿಂಗ್ ಇಟ್. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಐ ವಿಲ್ ಕನ್ವರ್ಟ್ ಇಟ್ ಇಂಟು ಸೆಂಟಿಮೀಟರ್ಸ್. ಸೊ ದಟ್ ಇಸ್ ಈಸಿ ಫಾರ್ ಕ್ಯಾಲ್ಕುಲೇಷನ್. 1.5 ಮೀಟರ್ ಅಂತಂದ್ರೆ 150 ಸೆಂಟಿಮೀಟರ್, 1.2 ಮೀಟರ್ ಅಂತಂದ್ರೆ 120 ಸೆಂಟಿಮೀಟರ್. ಸೊ 2 ವ್ಯಾಲ್ಯೂಸ್ ಅನ್ನ ತಗೊಳ್ತೀನಿ. ಈ ವ್ಯಾಲ್ಯೂಸ್ಗೆ HCF ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. HCF ಅನ್ನ ಮಾಡಬೇಕಾದ್ರೆ ಐ ನೀಡ್ ನಾಟ್ ಕನ್ಸಿಡರ್ ಪ್ರೈಮ್ ನಂಬರ್ಸ್. ಯಾಕೆ ಇಲ್ಲಿ ಪ್ರೈಮ್ ನಂಬರ್ಸಿನ ಅವಶ್ಯಕತೆ ಬರೋದಿಲ್ಲ ಅಂತಂದ್ರೆ ಎಲ್ಲ ಸಂಖ್ಯೆಗಳು ಒಂದೇ ಟೇಬಲ್ಸ್ ಅಲ್ಲಿ ಹೋಗೋದ್ರಿಂದ ತೊಂದರೆ ಇಲ್ಲ. ನಾವು ಯಾವುದೇ ಸಂಖ್ಯೆಯಲ್ಲಿ ಕೂಡ ನಾವು ಡಿವೈಡ್ ಮಾಡ್ಕೋಬಹುದು. ಬಟ್ LCM ಮಾಡಬೇಕಾದ್ರೆ ಎಲ್ಲ ಸಂಖ್ಯೆಗಳು ಹೋಗುತ್ತೆ ಅನ್ನೋದಾದ್ರೆ ನಾವು ಮಾಡ್ಬೋದು ಯಾವುದೇ ನಂಬರ್ ಇಂದ. ಬಟ್ ಯಾವುದೋ 1-2 ಸಂಖ್ಯೆಗಳನ್ನ ತಗೊಳ್ತೀವಿ ಅಂತ ಅಂದಾಗ ವಿ ಹ್ಯಾವ್ ಟು ಬಿ ಕೇರ್ಫುಲ್ ಟು ಟೇಕ್ ಪ್ರೈಮ್ ನಂಬರ್ಸ್. ಸೊ ಇಲ್ಲಿ 10 ತಗೊಳ್ತೀನಿ, 15, 12 ಬರುತ್ತೆ, 3 ತಗೋತೀನಿ, 5, 4. ಸೊ ಇಲ್ಲಿಗೆ ನಿಲ್ಲಿಸಬೇಕಾಗುತ್ತೆ. ಬಿಕಾಸ್ HCF ಕ್ಯಾಲ್ಕುಲೇಷನ್ ಅಲ್ಲಿ 2 ನಂಬರ್ಗಳು ಒಂದೇ ಇದ್ರಲ್ಲಿ ಹೋಗೋದಿಲ್ಲ ಅಂತಂದ್ರೆ ಅಲ್ಲಿಗೆ ನಿಲ್ಲಿಸ್ತೀವಿ. ಸೊ HCF ಎಷ್ಟು? 3 into 10 which is 30 ಸೆಂಟಿಮೀಟರ್ಸ್. ನಾವು ಈಗಾಗಲೇ ಸೆಂಟಿಮೀಟರ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಬಟ್ ಆಪ್ಷನ್ ಅನ್ನ ನೋಡಿದಾಗ ಏನ್ ಗೊತ್ತಾಗುತ್ತೆ? ಮೀಟರ್ಸ್ ಅಲ್ಲಿ ಇದೆ. 30 ಸೆಂಟಿಮೀಟರ್ ಅಂತಂದ್ರೆ 0.3 meters. So that is our answer. So this is one of the easiest methods of doing. ಇಲ್ಲ ಅಂತಂದ್ರೆ ನಾವು ಫ್ರಾಕ್ಷನ್ಸ್ ಅಲ್ಲಿ HCF LCM ಫೈಂಡ್ ಔಟ್ ಮಾಡಬಹುದು. ಬಟ್ ದಟ್ ಹ್ಯಾಸ್ ಅ ಡಿಫರೆಂಟ್ ಫಾರ್ಮ್ಯುಲಾ. ಸೊ ಹಾಗಾಗಿ ನಾನು ಅದರ ಕಡೆಗೆ ಹೋಗ್ತಾ ಇಲ್ಲ. ಈ ಒಂದು ಪ್ರಶ್ನೆಗೆ ಉತ್ತರ 0.3 meters. How many numbers from 1 to 1000 are divisible by 2, 3, 4 and 5? 2, 3, 4 ಮತ್ತೆ 5ರಿಂದ ಭಾಗ ಆಗುವಂತಹ 1ರಿಂದ 1000 ಒಳಗೆ ಇರುವಂತಹ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಸೊ ಹಾಗಿದ್ರೆ ಫಸ್ಟ್ ಆಫ್ ಆಲ್ ನಾವೇನು ಐಡೆಂಟಿಫೈ ಮಾಡಬೇಕು? 2, 3, 4 ಮತ್ತೆ 5ರಲ್ಲಿ ಭಾಗ ಆಗುವಂತಹ ಸಂಖ್ಯೆ ಯಾವುದು ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಸೊ 2, 3, 4 ಮತ್ತೆ 5ರಲ್ಲಿ ಭಾಗ ಆಗುವಂತಹ ಸಂಖ್ಯೆ ಯಾವುದು ಅಂತ ಹೇಗೆ ಐಡೆಂಟಿಫೈ ಮಾಡ್ತೀವಿ? HCF LCM. ಸೊ ಇಟ್ ಹ್ಯಾಸ್ ಟು ಬಿ LCM. ಸೊ ಈ ಎಲ್ಲ ಸಂಖ್ಯೆಗಳಿಂದ ಭಾಗ ಆಗುವಂತಹ ಒಂದು ಸಂಖ್ಯೆನ ಐಡೆಂಟಿಫೈ ಮಾಡೋಣ. 2, 3, 4, 5, 2, 1, 3, 2, 5. ಸೊ ಇನ್ ಬೇರೆ ಯಾವುದು ಕೂಡ ಹೋಗೋದಿಲ್ಲ. 3, 2, 5 ಒಂದೇ ಟೇಬಲ್ಸ್ ಅಲ್ಲಿ ಹೋಗೋದಿಲ್ಲ. 3 2s are 6, 6 2s are 12, 12 5s are 60. ಸೊ ಈ ಎಲ್ಲ ಸಂಖ್ಯೆಗಳಿಂದ 2, 3, 4 ಮತ್ತೆ 5 ಸಂಖ್ಯೆಗಳಿಂದ ಡಿವೈಡ್ ಆಗುವಂತ ಸಂಖ್ಯೆ ಯಾವುದು? 60. ಸೊ ಹಾಗಿದ್ರೆ ಎಷ್ಟು ನಂಬರ್ಗಳು ಡಿವೈಡ್ ಆಗುತ್ತೆ? 60 ಮತ್ತೆ 60ರ ಮಗ್ಗಿಯಲ್ಲಿ ಬರುವಂತ ಎಲ್ಲ ಸಂಖ್ಯೆಗಳು 2, 3, 4 ಮತ್ತು 5ರಲ್ಲಿ ಡಿವೈಡ್ ಆಗತ್ತೆ ಅಲ್ವಾ? ಸೊ
ಒಂದು ನಂಬರ್ ಡಿವೈಡ್ ಆಗುತ್ತೆ, ಒಂದು ನಂಬರ್ LCM ಅಂತಂದ್ರೆ ಆ ನಂಬರ್ನ ಆ ನಂಬರ್ನ ಟೇಬಲ್ಸ್ ಅಲ್ಲಿ ಬರುವಂತ ಎಲ್ಲ ಸಂಖ್ಯೆಗಳು ಕೂಡ ಇದ್ರಲ್ಲಿ ಡಿವೈಡ್ ಆಗಲೇಬೇಕು. ಸೊ ದಟ್ ಇಸ್ ಆಲ್ಸೋ ಅ ನಾರ್ಮಲ್ ರೂಲ್. ಹಾಗಿದ್ರೆ 60ರ ಮಗ್ಗಿನಲ್ಲಿ ಬರುವಂತಹ ಎಷ್ಟು ಸಂಖ್ಯೆಗಳು 1 ಮತ್ತೆ 1000ದ ನಡುವೆ ಇದೆ? ಸೊ ಒನ್ ಈಸಿ ಮೆಥಡ್ ಮೈಂಡ್ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಅನ್ನೋದಾದ್ರೆ, ಒನ್ ಈಸಿ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಇಸ್ 600 into 15 is 900. Sorry, 60 into 15 is 900. So 60 into 15 900 ಆದರೆ ಅದಾದ್ಮೇಲೆ ಇನ್ನೆಷ್ಟು ಉಳ್ಕೊಳ್ಳುತ್ತೆ? 961 ಉಳ್ಕೊಳ್ಳುತ್ತೆ. ಸೊ ಇಲ್ಲಿ 15 ಪ್ಲಸ್ ಇನ್ನು 1, ಒಟ್ಟು 16 ಸಂಖ್ಯೆಗಳು ಈ ಎಲ್ಲಾ ನಂಬರ್ಸ್ ಇಂದ ಡಿವೈಡ್ ಆಗುವಂತ ನಂಬರ್ಸ್ ಒಟ್ಟು 16 ನಂಬರ್ಗಳು ಸಿಗ್ತವೆ 1ರಿಂದ 1000ದ ಮಧ್ಯೆ ಅಂತ ಕ್ಯಾಲ್ಕುಲೇಟ್ ಮಾಡಬಹುದು. ನಿಮಗೆ ಈ ಕ್ಯಾಲ್ಕುಲೇಷನ್ ಗೊತ್ತಾಗ್ಲಿಲ್ಲ ಅಂತಂದ್ರೆ, ಸೊ ಯು ಕ್ಯಾನ್ ಆಲ್ಸೋ ಡಿವೈಡ್ 1000 by 60. 60 ones are 60, 40 ಉಳ್ಕೊಳ್ಳುತ್ತೆ, 6 6 36, 360 ಮತ್ತೆ 40 ಉಳ್ಕೊಳ್ಳುತ್ತೆ. 40 ಹೋಗೋದಿಲ್ಲ, ಸೊ 16 ಕ್ಯಾನ್ ಬಿ ದಿ ಆನ್ಸರ್. ಸೊ ಈ ರೀತಿಯಾಗಿ ಕೂಡ ನಾವು ಎಷ್ಟು ನಂಬರ್ಸ್ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು. Next question. There are 24 peaches, 36 apricots and 60 bananas, and they have to be arranged in several rows in such a way that every row contains same number of fruits of only one type. So 3 ರೀತಿಯ ಹಣ್ಣುಗಳು ಇದಾವೆ, ಆಪ್ರಿಕಾಟ್ಗಳು, ಪೀಚ್ಗಳು ಮತ್ತೆ ಬಾಳೆಹಣ್ಣು. ಇವುಗಳನ್ನ ಅರೇಂಜ್ ಮಾಡಬೇಕು. ಒಂದು ಲೈನ್ ಅಲ್ಲಿ ಒಂದೇ ರೀತಿಯ ಹಣ್ಣು ಇರಬೇಕು. ಇವುಗಳನ್ನ ಲೈನ್ಸ್ ಆಗಿ ಡಿವೈಡ್ ಮಾಡಬೇಕು. ಈಗ ಇಲ್ಲಿ ಏನ್ ಮಾಡ್ಬೇಕು ನಾವು? 24 ಹಣ್ಣನ್ನ ಕಡಿಮೆ ಸಂಖ್ಯೆಯ ರೋಗಳಾಗಿ, ಸಾಲುಗಳಾಗಿ ನಾವು ಡಿವೈಡ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ HCF ಮಾಡಬೇಕಾ, LCM ಮಾಡಬೇಕಾ? ದಿ ಆನ್ಸರ್ ಟು ದ ಕ್ವೆಶನ್ ಇಸ್ ವಿ ಹ್ಯಾವ್ ಟು ಡೂ HCF, ಬಿಕಾಸ್ ನಾವು ಕಡಿಮೆ ಸಂಖ್ಯೆಯ ಒಂದು ಲೈನ್ ಇದೆ, ಅದನ್ನ ನಾವು ಮಾಡ್ತಾ ಇದೀವಿ. ಸೊ 24 36 ಮತ್ತೆ 60 ಇವುಗಳ HCF ಅನ್ನ ನೋಡೋದ ಸಮ ಸಂಖ್ಯೆಗಳು. ಸೊ ಹಾಗಾಗಿ 2 ಟೇಬಲ್ಸ್ ತಗೊಂಡಿದ್ದೀನಿ, 3 ಟೇಬಲ್ಸ್ ತಗೋತೀನಿ. ನೆಕ್ಸ್ಟ್ ಸೊ ಹಾಗಿದ್ರೆ HCF ಎಷ್ಟು ಬರುತ್ತೆ? 2 3s 6, 6 2s 12 HCF ಬರುತ್ತೆ. ಸೊ 12 ಹಣ್ಣುಗಳ ಸಾಲನ್ನ ಮಾಡಿದಾಗ, ಸೊ ಒಂದು ರೋನಲ್ಲಿ ಬೇರೆ ಯಾವುದೇ ಹಣ್ಣುಗಳು ಬರದೇ ಇರುವಂತಹ ರೀತಿಯಲ್ಲಿ ಒಂದು ಸಾಲುಗಳನ್ನ ಮಾಡ್ಕೊಳ್ಬಹುದಾಗತ್ತೆ. ಸೊ ಪೀಚಸ್ದು 2 ಸಾಲು ಬರುತ್ತೆ, ಆಪ್ರಿಕಾಟ್ದು 3 ಸಾಲು ಮತ್ತೆ ಬಾಳೆಹಣ್ಣಿಂದು 5 ಸಾಲುಗಳು ಬರ್ತವೆ. ಸೊ ಈ ರೀತಿಯಾಗಿ ನಾವು ಸಾಲುಗಳನ್ನ ಮಾಡಿದಾಗ ಕಂಪ್ಲೀಟ್ ಆಗಿ ಒಂದು ರೋನಲ್ಲಿ ಒಂದೇ ರೀತಿಯಾದಂತಹ ಹಣ್ಣುಗಳನ್ನ ನಾವು ಜೋಡಿಸಬಹುದಾಗಿರುತ್ತೆ. ಸೊ ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. And our answer is 12. Okay, next question. ಒಂದು ಶಾಲೆನಲ್ಲಿ 391 ಬಾಯ್ಸ್ and 321 ಗರ್ಲ್ಸ್ are there. ಇವರನ್ನ ಕ್ಲಾಸಸ್ ಆಗಿ ಡಿವೈಡ್ ಮಾಡಬೇಕು. ಕ್ಲಾಸ್ ಆಗಿ ಗುಂಪು ಮಾಡಿದಾಗ ಎಲ್ಲಾ ಕ್ಲಾಸ್ ಅಲ್ಲೂ ಈಕ್ವಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇರಬೇಕು. ಆಯ್ತಾ? ಈಚ್ ಕ್ಲಾಸ್ ಆಫ್ ಬಾಯ್ಸ್ ಗರ್ಲ್ಸ್ ಅಲ್ಲಿ ಈಕ್ವಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇರಬೇಕು. ಸೊ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ? ಇರುವಂತಹ ಸಂಖ್ಯೆಗಳನ್ನ ಭಾಗ ಮಾಡ್ತಾ ಇದೀವಿ. ಸೊ ನಮಗೆ ಬರುವಂತಹ ಉತ್ತರ ಈ ಸಂಖ್ಯೆಗಳಿಗಿಂತ ಕಡಿಮೆ ಇರುವಂತಹ ವ್ಯಾಲ್ಯೂನೇ ಬರುತ್ತೆ. ಸೊ ಹಾಗಾಗಿ ಅಗೇನ್ ವಾಟ್ ಆರ್ ವಿ ಡೂಯಿಂಗ್? ವಿ ಆರ್ ಡೂಯಿಂಗ್ HCF. ಸೊ ಇಲ್ಲಿ 391 ಮತ್ತೆ 323 ಇದೆ, ದೊಡ್ಡ ನಂಬರ್ಸ್. ಸೊ ಹಾಗಾಗಿ ಐ ವಿಲ್ ಗೋ ವಿತ್ ಡಿವಿಷನ್ ಮೆಥಡ್ ಆಫ್ ಕ್ಯಾಲ್ಕುಲೇಟಿಂಗ್ HCF. ದೊಡ್ಡ ನಂಬರ್ ಅನ್ನ ಒಳಗೆ ಹಾಕೋತೀನಿ, ವಿಚ್ ಇಸ್ 391, ಅಂಡ್ ಸಣ್ಣ ನಂಬರು 323 ಆಚೆ. ಸೊ 323 into 1 is 323. ಬ್ಯಾಲೆನ್ಸ್ ಎಷ್ಟು ಉಳ್ಕೊಳ್ಳುತ್ತೆ? 11 ಅಲ್ಲಿ 3 ಹೋದ್ರೆ 8, 8 ಅಲ್ಲಿ 2 ಹೋದ್ರೆ 6 0. ಸೊ 323 ತಗೋತೀನಿ ಇಲ್ಲಿ ಒಳಗೆ. ಸೊ 323 ತಗೊಳ್ಳೋದಾದ್ರೆ 68
ಇಂಟು 3 ಎಷ್ಟು ಬರುತ್ತೆ ನೋಡೋಣ. ಅದಾದಮೇಲೆ 68 ಇಂಟು 4 ಕೂಡ ಚೆಕ್ ಮಾಡೋಣ. 3 8 24, 3 6 12, ಸಾರಿ 3 6 18 ಪ್ಲಸ್ 2 20, 204 ಬರುತ್ತೆ. 68 ಇಂಟು 4, 4 8 32, 4 6 24 ಪ್ಲಸ್ 3 27. 68 into 5, 5 8 40, 5 6 40, 5 6 30, 34. ಸೊ ನಾವು 68 into 4ಗೆ ಹೋಗಬೇಕಾಗತ್ತೆ. 272 ಬರುತ್ತೆ. 3 minus 2 1, 12 minus 7 5. ನೆಕ್ಸ್ಟ್ 68 ಇಲ್ಲಿ ತಗೊಳ್ತೀನಿ, ಇಲ್ಲಿರುವಂಥ ನಂಬರು. ಸೊ 51 1s 51, ಬ್ಯಾಲೆನ್ಸ್ ಎಷ್ಟು ಹುಡುಕೋತು, 17 ಹುಡುಕೋತು. ಮತ್ತೆ 51, 17 3s 51. ಸೊ 0 ಬರುತ್ತೆ. ಸೊ ನಾವು ಕ್ಲಾಸಿನ ಸೈಜ್ ಎಷ್ಟು ನಮಗೆ ಸಿಕ್ಕಿರುವಂಥ ವ್ಯಾಲ್ಯೂ 17 ವಿಲ್ ಬಿ ದ ಸೈಜ್ ಆಫ್ ಈಚ್ ಕ್ಲಾಸ್. ಸೊ ಈ ಸ್ಟೂಡೆಂಟ್ಸ್ ಅನ್ನ 17 ಜನರ ಗುಂಪಾಗಿ ಮಾಡಿದ್ರೆ ಎಲ್ಲ ಕ್ಲಾಸಲ್ಲೂ ಈಕ್ವಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸಿಗ್ತಾರೆ ನಮಗೆ. ಸೊ ದಿ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ 17. ಸೊ ಬೇಸಿಕ್ HCF ಮತ್ತು LCMಗೆ ಸಂಬಂಧಪಟ್ಟ ಹಾಗಿರುವಂತಹ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ದೀವಿ. ಸೊ ಮೇಜರ್ ಆಗಿ ನಿಮಗೆ ಇಲ್ಲಿ ಟಾಸ್ಕ್ ಬರೋದೇನೆ ಐಡೆಂಟಿಫಿಕೇಶನ್ ಪ್ರಾಬ್ಲಮ್. ಬಹಳಷ್ಟು ಜನಕ್ಕೆ ನಾನು ನೋಡಿರೋ ಹಾಗೆ ಯಾವುದು HCF ಯಾವುದು LCM ಅಂತ ಐಡೆಂಟಿಫೈ ಮಾಡೋದೇ ಕಷ್ಟ ಆಗುವಂಥದ್ದು. ಸೊ ಹಾಗಾಗಿ ಅದನ್ನು ನಾನು ನಿಮಗೆ ಕ್ಲಿಯರ್ ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ಸೊ ನಿಮಗೆ ಆ ಒಂದು ಪೋರ್ಷನ್ ಸರಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅದರ ಜೊತೆಗೆ ಒಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀವಿ. ಐ ಹೋಪ್ ದಿಸ್ ವಿಲ್ ಹೆಲ್ಪ್ ಯು ಇನ್ ಯೋರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.